ನಮ್ಮ ನಕ್ಷತ್ರ ಟಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ನಿಮಗೊಂದು ಹೊಸ ಶೈಲಿಯ ಒಂದು ಅಡುಗೆ. ನಾವು ಮೊದಲೇ ಸ್ವಲ್ಪ ಉಪ್ಪು ಹಾಕೋಣ. ನಾವು ಸೌಜಿ ಖಾರ ಪುಡಿಯನ್ನು ಯೂಸ್ ಮಾಡ್ತಿದ್ದೀನಿ. ಈರುಳ್ಳಿಯಿಂದ ಎಣ್ಣೆ ಬಿಟ್ಟಾಗ ಅದು ರೆಡಿಯಾಗಿ ಬಂದಿದೆ ಅಂತ ಅರ್ಥ. ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೋಣ. ಆಹಾ, ಹಾಯ್, ಹಲೋ, ನಮಸ್ಕಾರ. ನಮ್ಮ ನಕ್ಷತ್ರ ಟಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ನಿಮಗೊಂದು ಹೊಸ ಶೈಲಿಯ ಒಂದು ಅಡುಗೆ. ಅದು ಚಿಕನ್ ಟಿಕ್ಕಾ ಅಂತಾರೆ. ಅದು ನಾರ್ತ್ ಸೈಡಲ್ಲಿ ಪ್ರಮುಖವಾಗಿ ಒಂದು ಗೆಸ್ಟ್ ಬಂದಾಗ ಮಾಡುವಂಥ ಒಂದು ಡಿಶ್ ಇದು. ನೀವಲ್ಲಿ ಜಮ್ಮು ಕಾಶ್ಮೀರ ಸೈಡಲ್ಲಿ ಹೋದರೆ ಅಥವಾ ನಾರ್ತ್ ಸೈಡ್ ಹೋದರೆ ನಿಮಗದು ಮಟನ್ ಶಾಪಲ್ಲಾಗಲಿ ಚಿಕನ್ ಶಾಪಲ್ಲಾಗಲಿ ನಿಮಗದು ಆಲ್ರೆಡಿ ರೆಡಿ ಮಸಾಲ ಸಿಗುತ್ತೆ. ಅವ್ರು ಆಲ್ರೆಡಿ ಮಸಾಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಚಿಕನ್ದಲ್ಲಿ ಹಾಕಿ ಒಂದು ಕೆ ಜಿ ಮುಖಾಂತರ ಅರ್ಧ ಕೆ ಜಿ ಹಂಗೆ ಕೊಡ್ತಾರೆ. ನಾವು ಚಿಕನ್ ಟಿಕ್ಕಾ ಮಾಡೋದನ್ನು ಇವತ್ತು ಕಲಿಯೋಣ ಬನ್ನಿ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಇಲ್ಲಿವೆ, ನೋಡ್ಕೊಳ್ಳಿ. ಈರುಳ್ಳಿ, ಎಣ್ಣೆ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಚಿಕನ್ನು ಅದು ಬೋನ್ಲೆಸ್ಸು, ಖಾರದ ಪುಡಿ, ಅರಿಶಿನ, ಉಪ್ಪು, ಗರಂ ಮಸಾಲ, ಸೋಂಪು ಪೌಡ್ರ್ ಮಸಾಲ, ಚಕ್ಕೆ ಲವಂಗ ಪೌಡ್ರು, ಆಮೇಲೆ ಧನಿಯಾ ಪೌಡ್ರ್ ಮಸಾಲ. ಇಷ್ಟೇ ಇದಕ್ಕೆ ಬೇಕಾದ ಸಾಮಗ್ರಿಗಳು ನೋಡ್ಕೊಂಡ್ರಲ್ಲ. ಅದಕ್ಕೆ ಮೊದಲಿಗೆ ನಾವು ಚಿಕನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಕೈ ಹುಷಾರ ಕಟ್ ಮಾಡುವಾಗ, ಯಾಕಂದರೆ ಚಾಕು ಭಾಳ ಶಾರ್ಪ್ ಇರುತ್ತೆ. ನೋಡಿ, ಚಿಕನ್ ಪೀಸ್ ಈಗ ಕಟ್ ಮಾಡ್ಕೊಂಡಿದ್ದಾಯ್ತು. ಈಗ ಇದನ್ನು ಮ್ಯಾರಿನೇಟ್ ಮಾಡೋ ಸಮಯ. ಅದಕ್ಕೆ ಬೇಕಾದ ಸಾಮಗ್ರಿಗಳು ಮತ್ತೆ ಇದರಲ್ಲಿ ಹಾಕೋಣ. ಇದಕ್ಕೆ ನಾವು ಮೊದಲೇ ಸ್ವಲ್ಪ ಉಪ್ಪು ಹಾಕೋಣ, ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಖಾರದ ಪುಡಿ 2 ಚಮಚ. ನಾವು ಸೌಜಿ ಖಾರ ಪುಡಿಯನ್ನು ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಕ್ಕೆ ಲವಂಗ ಪೌಡ್ರು, ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಎಲ್ಲ ಕಡೆ ಈಗ ಮಸಾಲೆ ಮಿಕ್ಸ್ ಆಗಿದೆ. ಈಗ ನಾವಿದು ಒಂದು 10 ನಿಮಿಷ ಮ್ಯಾರಿನೇಟ್ ಆಗೋವರೆಗೂ ಒಗ್ಗರಣೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ಅದ್ರ ಇಟ್ಕೊಳ್ಳೋಣ. ಅದಕ್ಕೆ ನಾವು ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಸ್ಲೈಸ್ ಇರಲಿ, ಚಾಕು ಭಾಳ ಶಾರ್ಪ್ ಇರುತ್ತೆ. ಈಗ ನಾವೇನೋ ದಿವಸ ಕಟ್ ಮಾಡ್ತಿರ್ತೀವಿ, ನಮಗೆ ಪ್ರಾಕ್ಟೀಸ್ ಇರುತ್ತೆ. ಹೊಸಬ್ರು ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಉಗುರು ಸ್ವಲ್ಪ ತಮ್ಮ ಬೆರಳುಗಳು ಹುಷಾರಾಗಿ ಈರುಳ್ಳಿ ಮೇಲೆ ಇಟ್ಕೊಂಡು ಕುಯ್ಕೊಳ್ಳಿ. ಈಗ ನಾವು ಈರುಳ್ಳಿ ಕಟ್ ಮಾಡ್ಕೊಂಡ್ವಿ, ಮೆಣಸಿನಕಾಯಿ ಕಟ್ ಮಾಡ್ಕೊಂಡ್ವಿ, ಆಮೇಲೆ ಟೊಮ್ಯಾಟೊ ಕೂಡ ನಾವು ಕಟ್ ಮಾಡ್ಕೊಂಡ್ವಿ. ಈಗ ಒಗ್ಗರಣೆ ಹಾಕೋಣ ಫಟಾಫಟಾಗಿ. ಅದಕ್ಕೆ ಮೊದಲೇ ಗ್ಯಾಸ್ ಮಾಡ್ಕೊಳ್ಳೋಣ. ನೋಡಿಕೊಂಡು ಸ್ವಲ್ಪ ಎಣ್ಣೆ, ಒಂದು 2 ಚಮಚ ಹಾಕೊಂಡಿದ್ದೀನಿ ನಾನು ಎಣ್ಣೆ, ಅಂದರೆ ಅರ್ಧ ಕೋಲಿ. ಈ ಅಡುಗೆ ಸಿಂಪಲ್ ಆಗಿರೋಂಥ ಒಂದು ಡಿಶ್ಶು. ಒಂದು ಗೆಸ್ಟ್ ಅವರಿಗೆ ಆಗಲಿ ಅಥವಾ ಮನೆಯಲ್ಲಿ ಚಿಕನ್ ತಿಂದು ಬೇಜಾರಾದವರಿಗಾಗಲಿ ಈ ಒಂದು ಡಿಶ್ ನೀವು ಮನೆಯಲ್ಲಿ ಮಾಡ್ಬೋದು. ರುಚಿ ಕೂಡ ಡಿಫ್ರೆಂಟ್ ಆಗಿರುತ್ತೆ, ತಿನ್ನೋಕ್ಕೆ ಕೂಡ ಮಜಾ ಆಗುತ್ತೆ. ಇದು ನೀವು ಸ್ಟಾರ್ಟರಾಗಿ ಯೂಸ್ ಮಾಡ್ಕೋಬೋದು, ಸ್ನ್ಯಾಕ್ಸಾಗಿ ಯೂಸ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಏನಪ್ಪ ಇಲ್ಲ ಸ್ವಲ್ಪ ಗ್ರೀನ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಈರುಳ್ಳಿಯನ್ನು ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡು ಅದೇ ಮಸಾಲೆ ಹಾಕಿಬಿಟ್ರೆ ಅದು ಗ್ರೇವಿ ಆಗುತ್ತೆ. ಈಗ ಎಣ್ಣೆ ಕಾದಿದೆ. ಈಗ ನಾವು ಅದರಲ್ಲಿ ಮೊದಲೇ
ಈರುಳ್ಳಿ ಹಾಕೊಳ್ಳೋಣ ನೋಡಿ. ಆಮೇಲೆ ಮೆಣಸಿನ್ಕಾಯಿ ಎರಡು ಜೊತೆಗೆ ಹಾಕೊಳ್ಳೋಣ. ನೋಡಿ ನೋಡ್ತಿರಲ್ಲ, ಈರುಳ್ಳಿ ನೀವು ಕಂದು ಬಣ್ಣ ಆಗೋವರೆಗೂ ಇದನ್ನು ನೀವು ರೋಸ್ಟ್ ಮಾಡ್ಕೋಬೇಕು. ಆ ಈರುಳ್ಳಿ ವಾಸನೆ ಘಮ ಘಮ ಅಂತ ಹೊಡ್ತಿದೆ. ವೀಕ್ಷಕರೇ, ಮತ್ತೊಂದು ಮಾತು, ನೀವೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡ್ತಿದ್ದೀರಾ, ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಕೂಡ ಹಾಕ್ತಿದ್ದೀರಾ. ಸರ್ ನೀವು ಆ ಡಿಶ್ ಮಾಡಿ ಈ ಡಿಶ್ ಮಾಡಿ ಅಂತೇಳಿ ಆ ಒಂದು ವಿಶೇಷ ಪ್ರಕಾರ ಕೂಡ ನಾವು ಡಿಶ್ ನೀವು ಮಾಡಿ ತೋರಿಸಿದ್ದೀವಿ. ಮಂಡಕ್ಕಿ ಯಾರು ಹೇಳಿದ್ರು ಮಂಡಕ್ಕಿ ಮಾಡಿ ತೋರಿಸಿದ್ವಿ. ಆಮೇಲೆ ಯಾವುದೋ ಶೋ ಹೋಟೆಲ್ದು ಯಾರೋ ಒಂದು ಸಾಂಬಾರು ರೆಸಿಪಿ ತೋರಿಸಿದ್ರೆ ಅದು ತೋರಿಸಿದ್ವಿ. ಈಗ ಚಿಕನ್ ಟಿಕ್ಕಾ ಅನ್ನೋದೊಂದು ರೆಸಿಪಿ ನಾನು ನಮ್ಮ ಕಡೆಯಿಂದ ತೋರಿಸಿದ್ದೀವಿ. ಇದು ಯಾರ್ದು ಬಂದಿರೋಂತಹ ಡಿಮ್ಯಾಂಡ್ ಅಲ್ಲ. ಯಾಕಂದರೆ ನಾನು ಮೊನ್ನೆ ಜಮ್ಮು ಕಾಶ್ಮೀರ ಹೋದಾಗ ಈ ಒಂದು ಡಿಶನ್ನು ನಾನು ತಿಂದಿದ್ದೆ. ಅದು ಡಿಶನ್ನು ನಿಮ್ಗೆ ಮಾಡಿ ತೋರಿಸ್ಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಚಿಕನ್ ಟಿಕ್ಕಾ ಮಾಡೋದು ತೋರಿಸ್ತೀನಿ. ಮಟನ್ ಟಿಕ್ಕಾನು ಕೂಡ ನೀವು ಮಾಡ್ಬೋದು ಅದರಲ್ಲಿ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಮಟನ್ ಟಿಕ್ಕಾ ಮಾಡ್ಕೊಳ್ಳಿ, ಚಿಕನ್ ಟಿಕ್ಕಾ ಮಾಡ್ಕೊಳ್ಳಿ. ಟಿಕ್ಕಾ ಅಂದರೆ ಬಹುಶಃ ತಿಳಿದಿರಾಗೆ ಚಿಕ್ಕ ಚಿಕ್ಕ ಪೀಸ್ ಇರ್ತವೆ. ಒಂದು ಕಬ್ಬಿಣದ ರಾಡ್ ಇರುತ್ತೆ. ರಾಡಲ್ಲಿ ಅದನ್ನು ಒಂದೊಂದೊಂದೊಂದು ಪೀಸ್ ಹಾಕಿ ಒಂದು ಬಟ್ಟೆ ಇರುತ್ತೆ, ಅಂದರೆ ಕಟ್ಟಿಗೆಯಿಂದ ಒಲೆ ಹತ್ತಿರೋಂಥ ಒಂದು ಬಟ್ಟೆ ಇರುತ್ತೆ. ಆ ಬಟ್ಟೆಯಲ್ಲಿ ಅದನ್ನು ಕಬ್ಬಣನ ಚಿಕನ್ ಪೀಸಲ್ಲಿ ಹಾಕಿ ಇಟ್ಟಿರ್ತಾರೆ. ಅದು ರೋಸ್ಟ್ ಮಾಡಿ ಆವಾಗ ಅದ್ರ ಮೇಲೆ ಮಸಾಲ ಎಲ್ಲ ಹಾಕಿ ತಿನ್ನುವಂಥ ಒಂದು ಟಿಕ್ಕಾ, ಒಂದು ಐಟಮ್ ಅದು ಒಂದು. ಅದೇ ಥರ ಇದು ತಡ್ಕ ಟಿಕ್ಕಾ ಅಂತಾರೆ ಇದಕ್ಕೆ. ಇದು ಕಾಶ್ಮೀರದಲ್ಲಾಯ್ತು, ಜಮ್ಮುದಲ್ಲಾಯ್ತು ಭಾಳ ಫೇಮಸ್ಸು. ಮಸಾಲೆ ರೆಡಿ ಆದಮೇಲೆ ಎಲ್ಲರೂ ಏನು ಮಾಡ್ತೀರಾ, ಒಗ್ಗರಣೆ ಮೇಲೆ ಅಥವಾ ಮಸಾಲದ ಮೇಲೆ ಪ್ಲೇಟ್ ಮುಚ್ತೀರಾ. ಆದರೆ ನಮ್ಮ ಈ ಅಡುಗೆಯಲ್ಲಿ ನಾವು ಪ್ಲೇಟನ್ನು ಮುಚ್ಚಲ್ಲ. ಯಾಕಂದರೆ ನೀರಿನಂಶ ನಮಗೆ ಹೊರಗೆ ಬರಬೇಕು. ಅದು ರೋಸ್ಟ್ ಆದಂಗೆಲ್ಲ ನೀರಿನಂಶ, ಈರುಳ್ಳಿ ನೀರಿನಂಶ ಎಲ್ಲ ಹೊರ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ಏನು ಮಾಡ್ತೇವೆ, ವೇಪರ್ ಇದೆಲ್ಲ ಹೊರ ಕಳಿಸ್ತಾ ಇರಬೇಕು. ಹಾಗಾಗಿ ನಾವು ಇದನ್ನು ಪ್ಲೇಟ್ ಮುಚ್ಚಲಾರ್ದಂಗೆ ನಾವು ಇದನ್ನು ಹಿಂಗೆ ರೋಸ್ಟ್ ಮಾಡ್ತಾಯಿರ್ತೀವಿ. ಈಗ ನೋಡಿ ಕ್ಲೀನಾಗಿ ನೋಡಿರಿ, ಬಾರ್ಡ್ರ್ ನೋಡಿರಿ. ಈಗ ಕಂದು ಬಣ್ಣ ಆಲ್ರೆಡಿ ಆಗ್ತಿದೆ. ಈಗ ಎಣ್ಣೆ ಕೂಡ ಇಲ್ಲಿ ಬಿಡ್ತಿದೆ. ಅಂದರೆ ಏನು, ಈರುಳ್ಳಿ ಈಗ ಫ್ರೈ ಅರ್ಧ ಆಗಿದೆ, ಇನ್ನೊಂದು ಸ್ವಲ್ಪ ಆಗಕ್ಕೆ ಇದೆ ಅಂಥೇಳಿ ಅದೊಂದು ನಮಗೆ ಇಂಟಿಮೇಷನ್ ಕೊಡುತ್ತೆ. ನೋಡಿ ಎಣ್ಣೆ ಬಿಡ್ತಿದ್ದೀನ ನೋಡಿರಿ. ಈರುಳ್ಳಿಯಿಂದ ಎಣ್ಣೆ ಬಿಟ್ಟಾಗ ಅದು ರೆಡಿಯಾಗಿ ಬಂದಿದೆ ಅಂತ ಅರ್ಥ. ನೋಟ್ ಮಾಡೋವಂಥ ವಿಷಯ ಅದು ನೋಡ್ರಿ, ಇಲ್ಲಿ ಬಿಡಿದ್ದೀನಿ ಹೇಳಿ. ಈಗ ನಾವು ಇದರಲ್ಲಿ ಏನು ಮಾಡೋಣ, ನಾವೇನು ಚಿಕನ್ ರೆಡಿ ಮಾಡ್ಕೊಂಡವಲ್ಲ ಮಸಾಲನ್ನ ನೋಡಿ, ಇದೇನೇನ ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ಈಗ ಮೊದಲೇ ನಾವು ಈರುಳ್ಳಿ ರೋಸ್ಟ್ ಮಾಡ್ಬೇಕಾದ್ರೆ ನಾವು ಪ್ಲೇಟ್ ಮುಚ್ಚಿದ್ದಿಲ್ಲ. ಆದರೆ ಈಗ ಚಿಕನ್ ಬೇಯಿಸಿಗೋಸ್ಕರ ನಾವು ಪ್ಲೇಟನ್ನು ಮುಚ್ಕೊತೀವಿ. ಒಂದು 15 ನಿಮಿಷ ಇದು ನಿಮಗೆ ಹಿಡಿಯುತ್ತೆ ಚಿಕನ್ ಬೇಯೋಕ್ಕೆ. ಏನಪ್ಪ ನಾವು ಟೊಮ್ಯಾಟೊ ಇಲ್ಲಿವರೆಗೂ ಹಾಕ್ಲಿ ಅಂತ ಯೋಚನೆ ಮಾಡ್ಬೋದು. ಆದರೆ ನಮ್ಮ ಈ ಚಿಕನ್ ಟಿಕ್ಕಾ ರೆಸಿಪಿಯಲ್ಲಿ ಟೊಮ್ಯಾಟೊ ಬೀಳೋದು ಲಾಸ್ಟಲ್ಲಿ. ನೋಡ್ತಾ ಇರ್ರಿ. ಈಗ ಚಿಕನ್ ನೋಡಿ ಕಟ್ ಆಗ್ತಿದೆ ನೋಡಿ ಕ್ಲೀನಾಗಿ. ಅಲ್ಲ ಅಂದರೆ ಚಿಕನ್ ಕಟ್ ಆಗ್ತದೆ ಅಂದರೆ ಚಿಕನ್ ರೆಡಿಯಾಗಿದೆ ಅಂತ ಅರ್ಥ. ನೋಡ್ರಿ, ಈಗ ನಾವು ಇದರಲ್ಲಿ ಏನಪ್ಪ ಅವರು ಟೊಮಾಟೊ ಕಟ್ ಮಾಡ್ಕೊಂಡಿದ್ದಾರೆ, ಟೊಮಾಟೊನ ಹಾಕಿಲ್ಲ ಅಂತ ತಿಳ್ಕೊಂಡಿರ್ಬೋದು. ಈ ನಮ್ಮ ಚಿಕನ್ ಟಿಕ್ಕಾದಲ್ಲಿ ಟೊಮ್ಯಾಟೊ ಬೆಳೋದು ಕೊನೆ ಹಂತದಲ್ಲಿ. ಈಗ ನಾವು ಇದರಲ್ಲಿ ನೋಡಿದ್ರಾ ಟೊಮ್ಯಾಟೊ ಕೂಡ ನಾವು ಇದರಲ್ಲಿ ಈಗ ದೋಸ್ತಿ ಮಾಡೋಕ್ಕೆ ಬೇಡ ಜೊತೆಗೆ. ಈಗ ಮೊದಲು ಏನಾಯ್ತು, ಚಿಕನ್ ಜೊತೆಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು. ಈಗ ಅದ್ರ ಜೊತೆಗೆ ಇನ್ನೊಂದು ಪಾರ್ಟ್ನರ್ ಬಂದು, ಅದು ಯಾರು ಟೊಮ್ಯಾಟ್ರು, ಅದ್ರ ಜೊತೆಗೆ ಅದಕ್ಕೆ ಫ್ರೆಂಡ್ಶಿಪ್ ಮಾಡೋಕೆ ಬೇಡ. ನೋಡೋಣ ಈಗ ಚಿಕನ್ ರೆಡಿ ಆಗಿದ್ದಿಲ್ಲ ಅಂಥೇಳಿ. ಆಹಾ ನೋಡಿ ವೀಕ್ಷಕರೇ, ಬಾರ್ಡ್ರಲ್ಲಿ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟಾಗ ಅರ್ಥ ಮಾಡ್ಕೋಬೇಕಂದ್ರೆ ಚಿಕನ್ ರೆಡಿ ಆಗಿದೆ ಅಂತ. ನೋಡ್ತಾ ಇರ್ರಿ ನೀವು, ಬಹುಶಃ ನಿಮಗೆ ಕಾಣ್ತಿದೆ, ಕ್ಯಾಮ್ರಾದಲ್ಲಿ ಕಾಣ್ತಿದೆ ನೋಡಿ. ಬಾರ್ಡರ್ ನೋಡಿ, ಎಣ್ಣೆ ಬಿಡ್ತಾ ಹೋಗಿದೆ ನೋಡಿ. ಈಗ ಅದರ ಕಲರ್ ಕೂಡ ಚಿಕನ್ದು ಚೇಂಜ್ ಆಗ್ತಿದೆ. ಲೈಟಾಗಿ ರೆಡ್ ಕಲರ್ ಕನ್ವರ್ಟ್ ಆಗುತ್ತೆ ನೋಡಿ.
ಅದು ಯಾಕಪ್ಪ ಅಂದರೆ ನಮ್ಮ ಸೌಜಿ ಖಾರ ಪುಡಿ ಅದು ಕಮಾಲು. ಅದ್ರ ಮೇಲೆ ಏನು ಮಾಡೋಣ, ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ಳೋಣ. ಮೆನ್ಷನ್ ಮಾಡಿದ್ದಿಲ್ಲ ನಾನು ಕೊತ್ತಂಬರಿ ಅಂಥೇಳಿ, ಮರೆತು ಬಿಟ್ಟಿದ್ದೆ. ಅದು ಮತ್ತೆ ನಾನು ನೆನೆಸಾಕತ್ತೀನಿ. ಕೊತ್ತಂಬರಿ ಕೂಡ ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ನಾವು ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ಳೋಣ. ಇಲ್ಲಿವರೆಗೂ ನೀವು ಚಿಕನ್ ಟಿಕ್ಕಾ ಹೇಗೆ ಮಾಡೋದನ್ನು ನೋಡ್ಕೊಂಡಿರಾ. ಈಗ ಈ ಚಿಕನ್ ಟಿಕ್ಕಾ ಟೇಸ್ಟ್ ಮಾಡೋ ಸಮಯ. ಟೇಸ್ಟ್ ಮಾಡೋಣ ಉಪ್ಪು ಖಾರ ಹೇಗಿದೆ ಅಂಥೇಳಿ. ಹಾಂ ಬಿಸಿ ಇದೆ, ವಾಸನೆ ಅಂತ ಬರ್ತಿದೆ, ಬಾಯಾಗ ನೀರು ಬರ್ತಿದೆ. ಆದರೂ ಟೇಸ್ಟ್ ಮಾಡ್ತೀನಿ. ಚಿಕನ್ ಪೂರಾ ಕ್ಲೀನಾಗಿ ಬಂದಿದೆ. ಮತ್ತು ಬೇಕಾದರೆ ನೀವು ಇದರಲ್ಲಿ ಸ್ವಲ್ಪ ಲಿಮೆನ್ ಕೂಡ ಹಿಂಡ್ಕೊಬೋದು. ನಾನು ಹಿಡ್ಕೊತೀನಿ ನೋಡಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಚೆಕ್ ಮಾಡ್ಕೊತೀನಿ ನೋಡಿ. ವೀಕ್ಷಕರೇ, ನಾನು ಹೇಳ್ತೀನಿ, ಮನೆಯಲ್ಲಿ ಡಿಶ್ ನೀವು ಟ್ರೈ ಮಾಡಲೇಬೇಕು. ನೀವು ಇಲ್ಲಿವರೆಗೂ ಚಿಕನ್ ಟಿಕ್ಕಾ ಮಾಡೋದನ್ನು ನೋಡ್ಕೊಂಡಿರಾ. ಮತ್ತು ಇದನ್ನು ಟೇಸ್ಟ್ ಕೂಡ ಮಾಡಿ ನಿಮಗೆ ಹೇಳಿದೆ. ಉಪ್ಪು ಖಾರ ಪೂರ ಕ್ಲೀನಾಗಿ ಬ್ಯಾಲೆನ್ಸ್ ಆಗಿದೆ. ಇದಕ್ಕೆ ಬೇಕಾಗಿರೋದು ಸಾಮಗ್ರಿಗಳು ಭಾಳ ಜಾಸ್ತಿನೇ ಇಲ್ಲ. ಅರ್ಧ ಕೆ.ಜಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಮೊದಲಿನ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ಅದನ್ನು ನಾನು ಮ್ಯಾನೇಜ್ ಮಾಡಿಕೊಂಡೆ. ಆಮೇಲೆ ಒಗ್ಗರಣೆಗೋಸ್ಕರ ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಮೊದಲು ಈರುಳ್ಳಿನ ಮತ್ತು ಮೆಣಸಿನ್ಕಾಯನ್ನು ಕ್ಲೀನಾಗಿ ಮೊದಲು ರೋಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಚಿಕನ್ ಮಸಾಲೆ ಮಾಡಿದ್ವಲ್ಲ ಮ್ಯಾರಿನೇಷನ್ನು, ಅದನ್ನು ಅದರಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸಿ ಅದ್ರ ಮೇಲೆ ಸ್ವಲ್ಪ ಲಾಸ್ಟಿಗೆ ಫೈನಲ್ ಟಚ್ ಆಗಿ ಕೊತ್ತಂಬರಿ ಹಾಕಿ ಕಟಿಂಗ್ ಕೂಡ ಮಾಡಿಕೊಂಡೆ. ಚಿಕನ್ ಆವಾಗ ರೆಡಿಯಾಗಿದೆ. ನೀವು ಮಾಡ್ಬೇಕಂದ್ರೆ ಈ ಡಿಶ್ ನಿಮ್ಮ ಮನೆಗೆ ಮಾಡಲೇಬೇಕು. ಏನಾದರೂ ನಿಮ್ಮ ಡಿಶನ್ನು ಏನಾದರೂ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಬೇಕಂದ್ರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ ಡಿಶ್ ರೆಸಿಪಿ ನಮಗೆ ಕಳಿಸಿ. ಆ ರೆಸಿಪಿನ ನಾನು ನಮ್ಮ ಚಾನಲ್ ಮುಖಾಂತರ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ, ಬರೋದು ಸಂಚಿಕೆಯಲ್ಲಿ ಒಂದು ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳಿ, ನಗ್ತಾಯಿರಿ ನಗಿಸ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲೇ ಮುಕ್ತಾಯಗೊಳಿಸ್ತೀನಿ. ಬಾಯ್, ಟೇಕ್ ಕೇರ್.